Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಇಂದು ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬೀಳಿದೆ. ವಿಶೇಷವಾಗಿ ಈ ಸಲ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಕೃಷಿ ಕುಟುಂಬದ ಹಿನ್ನೆಲೆ ಇರತಕ್ಕಂಥವರು, ನಂತರ ರಾಜಕೀಯ ಕುಟುಂಬದಲ್ಲಿ ಸೊಸೆಯಾಗಿ ಬಂದಂತವರು, ಹಲವಾರು ಚುನಾವಣೆಗಳಲ್ಲಿ ನಿರಂತರವಾಗಿ ಪ್ರಚಾರವನ್ನು ಮಾಡಿದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಸಲ ಅವರೇ ಅಭ್ಯರ್ಥಿಯಾಗಿರ್ತಕ್ಕಂಥದ್ದು. ಇವತ್ತು ಒಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಕ್ಕಂಥದ್ದು. ಇಷ್ಟು ದಿನ ನಿರಂತರವಾಗಿ ಇಡೀ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರಂತರ ಪ್ರಚಾರವನ್ನು ಮಾಡಿದಂತ ಪ್ರಭಾ ಮಲ್ಲಿಕಾರ್ಜುನ್ ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಪ್ರತಿಕ್ರಿಯೆ ಇದೆ ಮೇಡಮ್? ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಈ ಸಲ. ಇವತ್ತು ನಮ್ಮ ದಾವಣಗೆರೆ ಮತದಾರರಲ್ಲಿ ಮತದಾನ ಮಾಡ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೀನಿ. ನಮ್ಮ ದಾವಣಗೆರೆ ಮಗಳು ಸೊಸೆ ನಿಂತಿದ್ದಾಳೆ ಅಂತ ಜನ ಕೂಡ ಮನೆಯಿಂದ ಹೊರಗೆ ಬಂದು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಈ ಸಲ ಮಾಡ್ತೀವಿ ಅಂತ ಆಶೀರ್ವಾದ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಬಹಳ ಚೆನ್ನಾಗಿದೆ. ಯಾವ್ಯಾವ ವಿಚಾರಗಳನ್ನ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾರಂಟಿಗಳ ಒಂದ್ಸಲ ಕೈ ಹಿಡಿತಕ್ಕಂಥ ಸಾಧ್ಯ, ಅದನ್ನ ಬಿಟ್ಟು ಕೂಡ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಈಗ ನಾನು ವೋಟರ್ಸ್ ನಲ್ಲಿ ಅದನ್ನೇ ಹೇಳ್ತಾ ಇರೋದು. ಈಗ 26 ವರ್ಷದಿಂದನೂ ಕೂಡ ಅಪ್ಪಾಜಿ ಮಲ್ಲಿಕಾರ್ಜುನ್ ಅವ್ರ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಜೊತೆಗೆ ಮನೆ ಬಂದವ್ರಿಗೂ ಕೂಡ ಮಾತಾಡ್ಸೋದು, ಅವ್ರ ಸರ್ಕಾರಿ ಕೆಲಸ ಇರ್ಬೋದು, ಆಸ್ಪತ್ರೆ ಕೆಲಸಗಳು ಎಲ್ಲದಕ್ಕೂ ಕೂಡ ಸ್ಪಂದಿಸ್ತಾ ಇದ್ದೀವಿ. ಮತ್ತೆ ನಮ್ಮ SSK ಟ್ರಸ್ಟ್ ಇಂದ ಮನೆ ಬಾಗಿಲಿಗೆ ಹಳ್ಳಿಗಳಿಗೆ ಹೋಗಿ ನಮ್ಮ ದಾವಣಗೆರೆ ಉತ್ತರ ದಕ್ಷಿಣ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ಆರೋಗ್ಯ ಸೇವೆ ಅವ್ರ ಮನೆ ಬಾಗಿಲಿಗೆ ಮುಗಿಸಿದೀವಿ. ಸೊ ಹತ್ತಿರದಲ್ಲೇ ಜನರ ಸಮಸ್ಯೆ ಅರ್ಥ ಮಾಡ್ಕೊಂಡಿದೀವಿ. ಆದ್ರಿಂದ ಜನರಿಗೂ ಕೇಳ್ತಾ ಇರೋದು, ಒಂದು ಅವಕಾಶ ಕೊಡಿ, ನಾವು ಕೂಡ ಒಂದು ಸೇವೆ ಮಾಡಿ ದಾವಣಗೆರೆ ಒಂದು ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡ್ತೀವಿ ಅಂತ. ಪ್ರಥಮ ಬಾರಿಗೆ ನಿಮ್ಮ ಲೋಕಸಭಾ ಚುನಾವಣೆ ನಿಂತ ಬಳಿಕ ಪ್ರಥಮ ಬಾರಿ ನಿನ್ನೆ ಒಂದು ದೊಡ್ಡ ಸಮಾವೇಶ ಮಾಡಿರ್ತಕ್ಕಂಥ, ಅದರಿಂದ ಏನಾದ್ರು ಪಾಸಿಟಿವ್ ಎನರ್ಜಿ? ಡೆಫಿನೆಟ್ಲಿ ಪಾಸಿಟಿವ್ ಇನ್ಫ್ಲುಯೆನ್ಸ್ ಆಗುತ್ತೆ. ನಮ್ಮ CM ಅವರು ಸಿದ್ದರಾಮಯ್ಯ ಸರ್ ಬಂದಿದ್ದಾರೆ. ಅವ್ರ ಕಮ್ಯುನಿಟಿದು ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಸೊ ಒಟ್ಟಾರೆ ಕಮ್ಯುನಿಟಿಯಿಂದ ಕೂಡ ಒಂದು ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ ಅಂತ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಜನರಲ್ಲಿ ಇನ್ನೂ ಹೆಚ್ಚಿನ ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷ, ಗ್ಯಾರಂಟಿ ಸರ್ಕಾರ, ಆದ್ರಿಂದ ನಮ್ಮ ಕಾರ್ಯಕರ್ತರು ಕೂಡ ಪಣ ತೊಟ್ಟು ಈ ಬಾರಿ ಕಾಂಗ್ರೆಸ್ನ ಗೆಲ್ಲಿಸಲೇಬೇಕು ಅಂತ ಇನ್ನ ಹೆಚ್ಚಿನ ಉತ್ಸಾಹ ಇದೆ. ಯಾಕಂದ್ರೆ ಮಂಗಳವಾರನೇ ವೋಟಿಂಗ್ ಇದೆ, ಕ್ಷಣಗಣನೆ. ಇವತ್ತು ಆಗ್ಲೇ ಭಾನುವಾರ ಬಹಿರಂಗ ಪ್ರಚಾರಕ್ಕೆ 5 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಸೊ ಆದ್ರಿಂದ ಎಲ್ಲರೂ ಇನ್ಮೇಲೆ ನಮ್ಮ ಬೂತ್ ನಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಬೇಕಾಗಿದೆ. ವಿಶೇಷವಾಗಿ ರಾಜಕೀಯ ಒಂದು ಚುನಾವಣೆ ಅಂದ್ರೆ ಪ್ರತಿಪಕ್ಷಗಳನ್ನ ಬೇಯ್ದು ಮತ್ತೇನೋ ತೆಗಳುವುದು, ಆರೋಪ ಮಾಡೋದಕ್ಕೆ ಮಾಮೂಲು. ಆದ್ರೆ ಇಡೀ ನಿಮ್ಮ ಪ್ರಚಾರದಲ್ಲಿ ಯಾರ ಬಗ್ಗೆ ಕೂಡ ನೀವು ತೆಗಳಿದ್ದ ಇತಿಹಾಸನೇ ಇಲ್ಲ. ಏನು ವಿಶೇಷತೆ ಏನು ಅಂದ್ರೆ ಇನ್ನೊಬ್ಬರನ್ನ ಬಗ್ಗೆ ಮಾತಾಡೋದ್ಕಿನ್ನ ನಾವು ಆಸ್ ಎ ಸಂಸದ ನಮ್ಮ ಜನರಿಗೆ ನಾವು ಏನು ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ನಾನ್ ಮಾಡಿರುವಂತಹ ಕೆಲಸಗಳ ಬಗ್ಗೆ ಹೇಳ್ತಾ ಇದೀವಿ. ನಮ್ದೇ ಹೇಳೋಕೆ ಸಾಕಷ್ಟಿದೆ. ಆದ್ರಿಂದ ಅಪಪ್ರಚಾರ ಮಾಡೋದು ಬೇಡ. ನಮ್ಮ ಒಂದು ವ್ಯಕ್ತಿತ್ವ, ನಮ್ಮ ಪಕ್ಷದ ಗ್ಯಾರಂಟಿ ಯೋಜನೆಗಳು, ಇದ್ರ ಬಗ್ಗೆನೇ ಜಾಸ್ತಿ ಒತ್ತು ಕೊಟ್ಟು ಮಾತಾಡ್ತಾ ಇದ್ದೀವಿ. ಕೊನೆಯದಾಗಿ ಮೇಡಮ್, ಜನ ಈಗ ಬಹಿರಂಗ ಪ್ರಚಾರ ಅಂತ್ಯ ಆಗಿದೆ, ಇನ್ನು ಮನೆಗೆ ಹೋಗಿ ಪ್ರಚಾರ ಮಾಡ್ತಕ್ಕಂಥ ನಾಳೆಯಿಂದ ಇರ್ತಾ ಇದೆ ಮತ್ತು ಮತದಾನ ನಡೀತಾ ಇದೆ. ಜನ ದಾವಣಗೆರೆ ಕ್ಷೇತ್ರ ಜನ ನಿಮಗೆ ಯಾಕೆ ಮತ ಆಗು? ಕೊನೆಯದಾಗಿ ನಿಮ್ಮ ಅಪೀಲ್ ಏನು? ಸಾಕಷ್ಟು ಕಾರಣಗಳಿವೆ. ಮೊದಲನೇದಾಗಿ ಈಗ 5 ಬಾರಿ ಗೆದ್ದಂತಹ BJP ಸರ್ಕಾರದಿಂದ ನಮ್ಮ ಕ್ಷೇತ್ರದಲ್ಲಿ, ದಾವಣಗೆರೆ ಕ್ಷೇತ್ರದಲ್ಲಿ ಏನೇನು ಕೊಡುಗೆಗಳಾಗಿವೆ ಅಂತ ಮತದಾರರು ಯೋಚನೆ ಮಾಡಬೇಕಾಗಿದೆ. ಜೊತೆಗೆ ಒಂದು ಸುವರ್ಣ ಅವಕಾಶ ಇದೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ 8 ಕ್ಷೇತ್ರಗಳಿವೆ. ಅದರಲ್ಲಿ 7 ಜನ ಶಾಸಕರು ನಮ್ಮ ಪರವಾಗಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ. ಸೊ ಇವರೆಲ್ಲ ಬೆಂಬಲ ನಮಗಿದೆ. ಆದ್ರಿಂದ ಕೊರತೆ ಇರೋದು ಸಂಸದರದು. ಕೇಂದ್ರದಿಂದ ಬರುವಂತಹ ಅನುದಾನದ ಕೊರತೆ ಇದೆ. ಅದನ್ನೇ ನಾನು ಮತದಾರರಿಗೆ ಹೇಳ್ತಾ ಇದ್ದೀನಿ. ನಮ್ಮ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳು, ಕೈಗಾರಿಕೆಗಳು, ನೀರಾವರಿ ಯೋಜನೆಗಳಿವೆ, ಮಹಿಳೆಯರಿಗೆ ಉದ್ಯೋಗ ಅವಕಾಶ ಬೇಕಾಗಿದೆ, ಆಶ್ರಯ ಮನೆಗಳು ಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ ಆದಷ್ಟು SC/ST ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅಲ್ಲಿಂದ ಧ್ವನಿ ಎತ್ತಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿ ಹೆಚ್ಚಿನ ಅನುದಾನ ತರಬೇಕಾಗಿದೆ. ಅದನ್ನ ನಾನು ಮಾಡ್ತೀನಿ. ಆ ಕಾರಣಕ್ಕೋಸ್ಕರ ನನಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಏನು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು 7 ಜನ
ಏನು ಶಾಸಕರಿದ್ದಾರೆ, ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಲೋಕಸಭೆಯಿಂದ ಏನು ಕೇಂದ್ರದಿಂದ ಅನುದಾನ ತರಲಿಕ್ಕೆ ಇಲ್ಲಿ ಕೊರತೆ ಇರತಕ್ಕಂಥ ಸಂಸದರದು ನಮ್ಗೆ ಈ ಸಲ ಅವಕಾಶವನ್ನು ಕೊಟ್ಟರೆ ಅದು ಒಂದು ಅಭಿವೃದ್ಧಿಗೆ ಪೂರಕವಾದ ಕೆಲಸ ಮಾಡಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ರಾಮವೊಂದಿಗೆ ಬಸವರಾಜ ಅರಮನಿ, TV9 ದಾವಣಗೆರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.